ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ಸುಮಾರು 25-26 ವರ್ಷದಿಂದ ಸ್ನೇಹಿತರು. ಇಂಡಸ್ಟ್ರಿಯಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ವಿ. ಅದಕ್ಕೆಲ್ಲ ಒಂದು ಒಳ್ಳೆ ಫಲ ಸಿಕ್ಕಿದೆ ಅನ್ನುವಂಥ ಟೈಮಲ್ಲಿ ಇವತ್ತು ದಿಲೀಪ್ ನಮ್ಮ ಜೊತೆ ಇಲ್ಲ. ಈಗ ನಾನು ಪ್ರೆಸೆಂಟ್ ಡೌನ್ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕಷ್ಟಪಟ್ಟು ಕಲಾವಿದನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಒಂದೊಂದೇ ಹಂತ ಮೇಲಕ್ಕೆ ಬಂದು ಒಂದು ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಆಗೋ ಟೈಮಲ್ಲಿ ಇಂಥ ಒಂದು ಆಘಾತ ಬಂದಿದೆ ಅಂದರೆ ನಿಜವಾಗಿಯೂ ತಡ್ಕೊಳಕ್ಕಾಗ್ತಾ ಇಲ್ಲ. ಒಬ್ಬ ನಿರ್ಮಾಪಕ ಆದ್ರೂ ಯಾವತ್ತೂ ನಿರ್ಮಾಪಕ ಅಂತಾರ ಅವ್ನು ಬಿಹೇವ್ ಮಾಡಿಲ್ಲ. ಅದೇ ಸ್ನೇಹ, ಸೆಟ್ಟಿಗೆ ಬಂದ್ರು ಅಷ್ಟೇ. ಯಾರು ನನ್ನ ನಿರ್ಮಾಪಕ ಅಂತ ಕರಿಬೇಡಿ, ನಾವೆಲ್ಲ ಸ್ನೇಹಿತರು. ಹಾಗೆ ಹೇಳೋನು ಹಾಗೆ ನಡೆಯೋನು. ಏನು ಮಾತಾಡೋಕೆ ಗೊತ್ತಾಗ್ತಾ ಇಲ್ಲ. ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಪಾಪ ಅವರ ಪತ್ನಿ ಮತ್ತೆ 2 ಹೆಣ್ಮಕ್ಳು, ಅವರಿಗೆ ಹೇಳೋ ಸುಲಭ, ಆ ದುಃಖನ ತಡೆಯೋ ಶಕ್ತಿನ ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಇವತ್ತು ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ಸುಮಾರು 25-26 ವರ್ಷದಿಂದ ಸ್ನೇಹಿತರು. ಇಂಡಸ್ಟ್ರಿಯಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ವಿ. ಅದಕ್ಕೆಲ್ಲ ಒಂದು ಒಳ್ಳೆ ಫಲ ಸಿಕ್ಕಿದೆ ಅನ್ನುವಂಥ ಟೈಮಲ್ಲಿ ಇವತ್ತು ದಿಲೀಪ್ ನಮ್ಮ ಜೊತೆ ಇಲ್ಲ. ಈಗ ನಾನು ಪ್ರೆಸೆಂಟ್ ಡೌನ್ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕಷ್ಟಪಟ್ಟು ಕಲಾವಿದನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಒಂದೊಂದೇ ಹಂತ ಮೇಲಕ್ಕೆ ಬಂದು ಒಂದು ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಆಗೋ ಟೈಮಲ್ಲಿ ಇಂಥ ಒಂದು ಆಘಾತ ಬಂದಿದೆ ಅಂದರೆ ನಿಜವಾಗಿಯೂ ತಡ್ಕೊಳಕ್ಕಾಗ್ತಾ ಇಲ್ಲ. ಒಬ್ಬ ನಿರ್ಮಾಪಕ ಆದ್ರೂ ಯಾವತ್ತೂ ನಿರ್ಮಾಪಕ ಅಂತಾರ ಅವ್ನು ಬಿಹೇವ್ ಮಾಡಿಲ್ಲ. ಅದೇ ಸ್ನೇಹ, ಸೆಟ್ಟಿಗೆ ಬಂದ್ರು ಅಷ್ಟೇ. ಯಾರು ನನ್ನ ನಿರ್ಮಾಪಕ ಅಂತ ಕರಿಬೇಡಿ, ನಾವೆಲ್ಲ ಸ್ನೇಹಿತರು. ಹಾಗೆ ಹೇಳೋನು ಹಾಗೆ ನಡೆಯೋನು. ಏನು ಮಾತಾಡೋಕೆ ಗೊತ್ತಾಗ್ತಾ ಇಲ್ಲ. ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಪಾಪ ಅವರ ಪತ್ನಿ ಮತ್ತೆ 2 ಹೆಣ್ಮಕ್ಳು, ಅವರಿಗೆ ಹೇಳೋ ಸುಲಭ, ಆ ದುಃಖನ ತಡೆಯೋ ಶಕ್ತಿನ ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ.